ಹೆಲೋ ಎವ್ರಿಬಡಿ, ನಾವಿವತ್ತು ಮೂಡುಬಿದಿರೆಯಲ್ಲಿದ್ದೇವೆ. ಸೊ ನಮ್ಮೊಟ್ಟಿಗೆ ಖಯ್ಯೂಮ್ ಸರ್ ಇದ್ದಾರೆ. ಸರ್, ನಾವು ಎಲ್ಲಿದ್ದೇವೆ ಇವತ್ತು? ಒಂದು ಡೀಟೇಲ್ಸ್ ಹೇಳಿ. ಸರ್, ನಾವು ಇವತ್ತು ಮೂಡುಬಿದಿರೆಯ ಕಡಲಗೆರೆಯಲ್ಲಿದ್ದೇವೆ. ಕಡಲಗೆರೆ ನಿಯರ್ ಪುತ್ತಿಗೆ. ಓಕೆ. ಪುತ್ತಿಗೆಯಿಂದ ಕಡಲಗೆರೆಯಿಂದ ಒಂದು ಕಿಲೋಮೀಟರ್ ಒಳಗಡೆ ನಮ್ದೊಂದು ಕ್ಲೈಂಟ್ ಸೈಟ್ ಸೇಲ್ ಉಂಟು. ಇದರಲ್ಲಿ 28 ಸೆನ್ಸ್ ಜಾಗ ಉಂಟು ಸರ್. 28 ಸೆನ್ಸ್ ಅಗ್ರಿಕಲ್ಚರ್ ಈ ಕಾಂಪೌಂಡ್ ಆದದೇ ಜಾಗ ಅಲ್ಲ? ಹೌದು ಸರ್, ಕಾಂಪೌಂಡ್ ಆಗಿದೆ. ಸ್ವಲ್ಪ ಮಳೆ ಬರೋದ್ರಿಂದ ಸ್ವಲ್ಪ ಮರಗಿಡ ಇಲ್ಲ, ಹಾಗಾಗಿ ಕ್ಲೀನ್ ಮಾಡಿದ್ರೆ ಒಳ್ಳೆ ಕ್ಲೀನ್ ಫ್ಲಾಟ್ ಆಗ್ತದೆ. ಅದೆಲ್ಲ ಫ್ಲಾಟ್ ಸ್ಕ್ವೇರ್ ಜಾಗ ಉಂಟು. ಓಕೆ. ಇದು ಎಲ್ಲ ಲೇಔಟಾ? ಎಲ್ಲ ಅಲ್ಲ, ಹೌದು ಸರ್. ಇದು ನೋಡಿ, ನಿಮಗೆ ಮೇಲುಗಡೆ 4 ಮನೆ ಉಂಟು. ಅದಲ್ಲದೆ ಇನ್ನು 3 ಮನೆ ಉಂಟು. ಇನ್ನೊಂದು 2 ಮನೆ ಆಗ್ತಾ ಉಂಟಲ್ಲ? ಹೌದು. ಸೊ ಇದು ಎಷ್ಟು ಸೆನ್ಸ್ ಜಾಗ? ಇದರಲ್ಲಿ 28 ಸೆನ್ಸ್ ಜಾಗ ಉಂಟು. ಸೊ ಸ್ವಲ್ಪ ತೋರಿಸುವ ಸರ್, ಕರೆಕ್ಟ್? ಹೌದು ಸರ್, ನೋಡಿ ಬನ್ನಿ. ಒಳ್ಳೆ ಅಗಲವಾದ ರೋಡ್ ಸಹ ಉಂಟು, ವಿಶಾಲವಾದ ರೋಡ್ ಉಂಟು ಸರ್. ಓಕೆ. ಸೊ ಈ ಪ್ರಾಪರ್ಟಿಗೆ ಬರೋದು ರೋಡ್ ಇದಲ್ಲ? ಹೌದು. ಓಕೆ. ನಾವು ಈ ಸೈಟ್ ತುಂಬಾ ಸಮಯದಿಂದ ಹುಡುಕ್ತಾ ಇರ್ತೇವೆ. ಯಾಕಂದ್ರೆ ಈ ಬಜೆಟ್ ಅಲ್ಲಿ ನಮ್ದು ತುಂಬಾ ಕ್ಲೈಂಟ್ ಕಮ್ಮಿ ಬಜೆಟ್ ಇದು ಕೇಳ್ತಾ ಇರ್ತಾರೆ. ಕರೆಕ್ಟ್. ಹಾಗಾದ್ರೆ ಮನೆ ಕಟ್ಟುವಾಗ ಅವರಿಗೆ ಜಾಗಕ್ಕೆ 3 ಲಕ್ಷ ಕೊಟ್ರೆ ಮನೆ ಕಟ್ಟಲಿಕ್ಕೆ ಕಷ್ಟ ಆಗ್ತದೆ ಅಂತ. ಹೌದು. ಇದಕ್ಕೆ ನಾವು ಕೇವಲ 1 ಲಕ್ಷ ಹೇಳ್ತೇವೆ ಸೆನ್ಸಿಗೆ. ಪರ್ ಸೆನ್ಸಿಗೆ ಕೇವಲ 1 ಲಕ್ಷ. 28 ಸೆನ್ಸಿಗೆ 28 ಲಕ್ಷ ಆಯ್ತು. ಏನಾದ್ರು ನೆಗೋಷಿಯೇಟ್ ಉಂಟು ಅದಲ್ಲಿ ಸಹ? ತುಂಬಾ ಕಷ್ಟ. ಅದು ಬೇಕಾದ್ರೆ ಫೋನ್ ನಲ್ಲಿ ಮಾತನಾಡುವ. ಡಾಕ್ಯುಮೆಂಟ್ ಎಲ್ಲ ಹೇಗೆ? ಎಲ್ಲ ಅಪ್ಡೇಟ್ ಉಂಟು ಸರ್. ಎಲ್ಲ ಅಪ್ಡೇಟ್ ಉಂಟು? ಹೌದು, ಎಲ್ಲ ಅಪ್ಡೇಟ್. ನಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ಅಪ್ಡೇಟ್ ಇರೋದು. ಮೊನ್ನೆ ಸಹ 2 ಸೋಲ್ಡ್ ಔಟ್ ಆಯ್ತು, ಆಲ್ರೆಡಿ ಆಯ್ತು. ಓಕೆ. ಡಾಕ್ಯುಮೆಂಟ್ ಕರೆಕ್ಟ್ ಇರೋದಂದ್ರೆ ಮಾತ್ರ ಸೇಲ್ ಆಗೋದಲ್ಲ? ಹೌದು. ಸೊ ನಮ್ಮ ಕ್ಲೈಂಟ್ಸ್ ಯಾರು ಇಂಟ್ರೆಸ್ಟ್ ಇದ್ರೆ ಕಾಲ್ ಮಾಡಬಹುದು. ಶೂರ್. ಸೊ ಇದಕ್ಕೆ ಶಾಲೆ, ಧಾರ್ಮಿಕ ಕೇಂದ್ರ ಎಲ್ಲ ಹತ್ತಿರ ಉಂಟು. ಹೌದು, ಎಲ್ಲ ಹತ್ತಿರ ಇದೆ ಅಲ್ಲ? ರೋಡ್ ಆಕ್ಸೆಸ್, ಬಸ್ ಫೆಸಿಲಿಟಿ ಉಂಟು. ಹೈವೇ ಇಂದ ಕೇವಲ 1 ಕಿಲೋಮೀಟರ್ ಒಳಗೆ. ಮತ್ತೆ ಇದು ನೀರಿನ ಜಾಗ ಅಂತ? ಹೌದಾ? ಮನೆಗಳು ಇರುವ ಏರಿಯಾ. ಓಕೆ. ಒಳ್ಳೆ ನೀರಿನ ಏರಿಯಾ ಸರ್. ಒಳ್ಳೆ ನೀರಿದೆ. ಸೊ ಮನೆ ಕಟ್ಟಲಿಕ್ಕೆ ಒಳ್ಳೇದು ಪ್ರಾಪರ್ಟಿ ಎಲ್ಲ. ಎಸ್. ಓಕೆ ಸರ್, ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಕಾಲ್ ಮಾಡಬಹುದು. ಶೂರ್.